ಓಕೆ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ವಿವೇಕಾನಂದ ಶಿವಬಸಪ್ಪ ಹೆಂಗಳಿಗೆ. ಅಲ್ಲಿ ಹಿಂದೆ ಕಾಣ್ತಾ ಇರೋದು ರಾಮ ಸೇತುವೆ ಕಾಣಿಸ್ತಾ ಇರೋದು ತಾವೆಲ್ಲರೂ ನೋಡ್ಬೋದು. ಇಲ್ಲಿ ವಿಭೀಷಣನ ಒಂದು ದೇವಸ್ಥಾನ ಇದೆ. ಪಟ್ಟಾಭಿಷೇಕ ಆಗಿರುವಂಥ ವಿಭೀಷಣನ ಒಂದು ದೇವಸ್ಥಾನ ಇದೆ. ಇಲ್ಲಿ ವಿಭೀಷಣ ದೇವಸ್ಥಾನ, ಅಲ್ಲಿ ಒಳಗಡೆ ಹೋಗೋದು, ಈ ಕಡೆಯಿಂದ ಬರೋದು. ಇಲ್ಲಿಂದ ಬಂದ ಮೇಲೆ ಹೀಗೆ ಅಲ್ಲೇ ಕಾಣಿಸ್ತಾ ಇರೋದು ರಾಮ ಸೇತುವೆ ಇರೋದು. ಅಲ್ಲಿ ಮುಚ್ಚಿದೆ. ಬಂದು ಎಲ್ಲರೂ ಹೋಗ್ತಾ ಇದ್ದಾರೆ, ನಾವು ಕೂಡ ಹೋಗೋಣ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಶ್ರೀರಾಮ್. ಮೋದಿಜಿಯವರು ಇವತ್ತು ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ. ಮೋದಿಜಿಯವರಿಗೆ ಜಯವಾಗಲಿ. ನಾನು ಶಿವಬಸಪ್ಪ ಹೆಂಗಳಗಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಆಗ್ತಾ ಇದ್ದಾರೆ, ಅವ್ರಿಗೂ ಒಳ್ಳೆಯದಾಗಲಿ. ನಮ್ಮ ದೇಶ ನನ್ನ ಹಿಂಭಾಗದಲ್ಲಿ ಕಾಣಿಸ್ತಾ ಇರೋದು ಅದು ರಾಮ ಸೇತುವೆ. ಅಲ್ಲಿ ಕಾಣಿಸ್ತಾ ಇರೋದು ರಾಮ ಸೇತುವೆ. ಇದು ಬ್ಯಾಕ್ ವಾಟರ್ ಅಂತ ಕರೀತಾರೆ. ಇದೇ ಆ ದೇವಸ್ಥಾನ. ಅವನು ಪಟ್ಟಾಭಿಷೇಕ ಆಗಿದ್ದು. ಧನ್ಯವಾದಗಳು. ಜೈ ಶ್ರೀರಾಮ್. ನಮಸ್ಕಾರ. ಎಲ್ಲರೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ವಿವೇಕಾನಂದ ಶಿವಬಸಪ್ಪ ಹೆಂಗಳಿಗೆ. ಇಲ್ಲಿ ನಾನು ರಾಮೇಶ್ವರಂದಲ್ಲಿ ಒಂದು ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಇದೆ. ಅಣ್ಣ ಏನ ಪೇರು? रघुमान. हाँ, आपका ट्रैवल्स है क्या? कौन सा नाम? साउथ इंडिया टूरिज़म. ओके. आप रामेश्वरम है ना? ओके. धन्यवाद भैया. आपको मैं सपोर्ट करते, आप ट्रैवल्स को सपोर्ट करते. आपको जय श्री राम को आशीर्वाद दिया, सबको आशीर्वाद दिया. ओके, थैंक यू. ಪೀಚೆ ನಂಬರ್ ಅಣ್ಣಂದು ನಂಬರ್ ಇದೆ, ಇಲ್ಲಿದೆ ನೋಡಿ. ಏನಾದರೂ ಇಲ್ಲಿ ಟ್ರಾವೆಲ್ಸು ಕರ್ನಾಟಕದಿಂದ ಯಾರಾದರೂ ಬಂದರೆ ಈ ನಂಬರ್ಗೆ ಕಾಲ್ ಮಾಡಿ. ನಾನು ರಘುಮಾನ್ ಅಂತೇಳಿ ಅವ್ರ ಹೆಸರು. ಒಳ್ಳೆ ಚೆನ್ನಾಗಿರೋ ಗಾಡಿನೇ ಇದೆ, ಒಳ್ಳೆ ಇಂಟೀರಿಯರ್ ಚೆನ್ನಾಗಿದೆ. ನಾವು ಇದೇ ಗಾಡಿಯಲ್ಲಿ ಕರ್ನಾಟಕದವ್ರು ಬಂದಿದ್ದಾರೆ, ಅವ್ರ ಜೊತೆ ನಾನು ಬಂದಿದ್ದೀನಿ. ಇನ್ನೂ ಬಂದಿಲ್ಲರಿ ಯಾರು? ಎಲ್ಲ ಇವರು ಗದಗ ಮಂದಿ. ವಿಡಿಯೋ ನೋಡಿದಂಥ ಎಲ್ರಿಗೂ ಧನ್ಯವಾದಗಳು. ನಮಸ್ಕಾರ.